ವೀಕ್ಷಕರೇ, ನಾನು ರೇಖಾ ಬ್ಯಾಂಗ್ಳೂರ್ ಮಧು ಸಿಂಗ್ ಮಿಶ್ರಿಂದ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ತಿಳಿಸ್ಕೊಡ್ತಾ ಇರೋದು ಮೇಡಮ್ ಮಂಜುಳಾ ಅಂತೇಳಿ ಬಿನಿಪೇಟೆಯಲ್ಲಿ ಇರ್ತಾರೆ. ಇವರು ನಮ್ಮ ಅಂಗಡಿಗೆ ಒಂದು ನಿಯರೆಸ್ಟೇ ಇರ್ತಾರೆ ಕಸ್ಟಮರ್ಸು. ಇವರು ಆ್ಯಕ್ಚುಲಿ ಪಾರ್ಲರ್ ನಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಅದ್ರ ಜೊತೆ ಸೆಕೆಂಡ್ ಇನ್ಕಮ್ ಆಗಿ ಇನ್ನೊಂದು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತೀನಿ ಅಂತ ಯೋಚನೆ ಮಾಡಿದಾಗ ನಮ್ಮ ವಿಡಿಯೋ ನೋಡಿಕೊಂಡು ಶಾಪ್ ವಿಸಿಟ್ ಮಾಡಿದ್ರು. ಸೊ ಅವ್ರಿಗೆ ನಾವು ಸಜೆಸ್ಟ್ ಮಾಡಿದ್ವಿ. ಸೊ ಅವರು 1632 ತೊಗೊಂಡಿದ್ದಾರೆ. ಆಲ್ರೆಡಿ 1.5 year ಆಯಿತು ಅವ್ರು ತೊಗೊಂಡು. ಸೊ ಇವರು ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ಯೂನಿಕ್ ಡಿಸೈನ್ಸ್ ಕಲೆಕ್ಷನ್ಸ್ ಇದೆ. ಆಮೇಲೆ ಕಲರ್ಫುಲ್ಲಾಗಿ ವರ್ಕ್ ಮಾಡ್ತಾರೆ. ಜೊತೆಗೆ ಏನಕ್ಕೆ ಅವ್ರದ್ದು ಕಾನ್ಫಿಡೆಂಟ್ ಏನು ಅಂದರೆ, ಈಗ ನಮ್ಮ ಹತ್ರ ಪಾರ್ಲರ್ ಇದೆ, ಪಾರ್ಲರಿಗೆ ಬರ್ತಾರೆ ಕಸ್ಟಮರು. ಆ ಕಸ್ಟಮರು ನನಗೆ ಎಂಬ್ರಾಯ್ಡ್ರಿ ಕೊಡ್ತಾರೆ, ಎಂಬ್ರಾಯ್ಡ್ರಿಗೆ ಬಂದಿರೋರು ಪಾರ್ಲರಿಗೂ ಬರ್ತಾರೆ. ಆ ಥರ ಥಾಟ್ ಅವ್ರಿಗೆ ಬಂತು. ಸೊ ಅದರಿಂದ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಯೂನಿಕ್ಕಾಗಿ ಡಿಸೈನ್ಸ್ಗಳು ಕೊಡ್ತಾ ಕಸ್ಟಮರ್ಗೂ ಹಾಗೇನೆ. ಏನಂದರೆ ನಮ್ಮದು ಎಂಬ್ರಾಯ್ಡ್ರಿ ಅಂತ ಬಂದಾಗ ಇಮಿಡಿಯೇಟ್ ಸರ್ವಿಸ್ ಇರುತ್ತೆ ಅವ್ರಿಗೆ. ಸರ್ವಿಸ್ ಅಂದರೆ ಕಸ್ಟಮರ್ ಸರ್ವಿಸ್, ಅವ್ರ ಕಸ್ಟಮರ್ಗೆ ಅಂದರೆ 1 day ಡೆಲಿವರಿ ಇರುತ್ತೆ. ಇವತ್ತು ಕೊಟ್ಟರೆ ನಾಳೆ ಕೊಡ್ತೀವಿ ಅಂತ. ಸೊ ಅದನ್ನು ಇವರು ರೀಚ್ ಮಾಡಿದ್ದಾರೆ ಕಸ್ಟಮರ್. ಅದೇ ಥರನೇ ಅವರು ಯಾವುದೇ ಎಮರ್ಜೆನ್ಸಿ ಅಂತ ಬಂದರೂ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ. ಕಲೆಕ್ಷನ್ಸ್ಗಳು ಚೆನ್ನಾಗಿದೆ, ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರ ಬಗ್ಗೆ. ನಾನು ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುಳಾ ಅಂತ. ನಾನಿರೋದು ಬಿನಿಪೇಟೆ ಏರಿಯಾದಲ್ಲಿ. ನನ್ನ ಅಂಗಡಿ ಓಪನ್ ಆಗಿ 14 ವರ್ಷ ಆಯಿತು. ನಂದು ಬಂದು ಇಂಡಸ್ಟ್ರಿ ಬ್ಯೂಟಿ ಪಾರ್ಲರ್ ಆ್ಯಂಡ್ ಬೋಟಿಕ್ ಅಂತ ಇಕ್ಕಿರೋದು. ಇದು HSW ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಅದರಿಂದ ನಮಗೇನು ಇನ್ಕಮ್ ಆಗಿದೆ ಮತ್ತು ಅದು ನಾನು ಏನಕ್ಕೆ ಆ ಥರ ಪರ್ಚೇಸ್ಗೆ ಹೋದೆ ಅದನ್ನು ಸ್ವಲ್ಪ ರಿವೈಂಡ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಒಂದು ನಿಮಿಷ ಇರಿ ಸರ್, ತೊಗೊಂಡು ಬರ್ತಿದೆ, ಅದು ಆಫ್ ಮಾಡಿ ನಿಮ್ಮ ಹತ್ರ ಮಾಡಿ. ಇದ್ರ ಬಗ್ಗೆ ಏನು ಅಂತಂದರೆ, ನಾನು ಫಸ್ಟ್ ಇರೋದು ಬ್ಯೂಟಿಷಿಯನ್, ನಾನು ಇಕ್ಕಿದ್ದು ಪಾರ್ಲರು. ಟೈಲರಿಂಗ್ ಹೆಂಗೆ ಬಂದೆ ಅಂದರೆ 2 in 1 ಹೆಂಗಾಯಿತು ಅಂತಂದರೆ, ಟೈಲರಿಂಗು ಪಾರ್ಲರು ಎರಡೂ ಕಲಿತಾ ಇದ್ದೆ. ಆ್ಯಕ್ಚುಲಿ ಎರಡೂ ಇನ್ಕಮ್ ಇದ್ದಾಗ, ಅದು ಕಸ್ಟಮರ್ ಇದ್ದಾಗ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನಂಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಟೈಲರಿಂಗ್ನ ಕಲಿತೆ. ಅದು ಒಂದು ಬಿಸ್ನೆಸ್ ಮಾಡ್ಕೊಂಡು ಅದು ಬ್ಲೌಸೆಲ್ಲ ಸ್ಟಿಚಿಂಗ್ಸು ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೆ. ಆಮೇಲೆ ಯಾವಾಗ ಎಂಬ್ರಾಯ್ಡ್ರಿ ವರ್ಕು ಫೀಲ್ಡಿಗೆ ಬಂತು, ಎಲ್ಲರೂ ಎಂಥವರೇ ಆಗಲಿ ಎಂಬ್ರಾಯ್ಡ್ರಿ ಇಲ್ದರೆ ಬ್ಲೌಸ್ ಆಗ್ತಿರ್ಲಿಲ್ಲ, ಒಂದು ಡಿಸೈನ್ ಇಲ್ದ್ರೆ ಬ್ಲೌಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲರೂ ಮತ್ತು ಆ್ಯರಿ ವರ್ಕ್ ಆಗಲಿ ಮಿಷಿನ್ ವರ್ಕ್ ಆಗಲಿ ಏನೇ ಪ್ರತಿಯೊಂದಕ್ಕೂ ಬ್ಲೌಸ್ಗೆ ಡಿಸೈನ್ ಬೇಕೇ ಬೇಕು ಅಂತಿದ್ರು. ಮಾಮೂಲಿ ಸ್ಟಿಚಿಂಗ್ ಮಾಡೋಕ್ಕೆ ಹೋದಾಗ ಕಮ್ಮಿ ರೇಟು, ಇದು ಎಂಬ್ರಾಯ್ಡ್ರಿ ಹಾಕಿ ನಾವು ಮಾಡಿದಾಗ ಅದ್ರಲ್ಲಿ ಪ್ರಾಫಿಟ್ ಇತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಬೇರೆಯವ್ರಿಗೆ ಕೊಡ್ತಾಯಿದ್ದೆ ವರ್ಕ್ಗಳನ್ನ. ನಾನು ಬೇರೆಯವ್ರಿಗೆ ಕೊಟ್ಟು 4 years ಆಯ್ತಾಯಿತು. ಅವರು ನನಗೆ ಆನ್ ಟೈಮ್ ಕೊಡ್ತಾಯಿದ್ರು. ಅವ್ರಿಗೂ ಸ್ಟಾರ್ಟಿಂಗ್ ಇದ್ದಾಗ ಆನ್ ಟೈಮ್ಗೆಲ್ಲ ಪೇ ಮಾಡ್ತಿದ್ರು, ಎಲ್ಲ ಕೊಡ್ತಾಯಿದ್ರು. ಹೋಗ್ತಾ ಹೋಗ್ತಾ ಅವ್ರಿಗೂ ಬ್ಯುಸಿ ಇದ್ದಾಗ ನನಗೆ ಕಸ್ಟಮರ್ಗೆ ಡಿಲೇ ಆಗಿರೋದು. ಬಟ್ ಕಸ್ಟಮರ್ ಆನ್ ಟೈಮ್ ನಾವು ಕೊಡಬೇಕಿತ್ತು. ಅಂಥ ಟೈಮಲ್ಲಿ ನನಗೆ ಹೆಂಗೆ ಓಡಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು, ನನಗೆ ಈ ಕಡೆನೂ ಬಿಡೋಕ್ಕಾಗಲ್ಲ, ಆ ಕಡೆನೂ ಬಿಡೋಕ್ಕಾಗಲ್ಲ. ಆ ಟೈಮಿಂಗ್ಸ್ನ ನಾನು ಫಾಲೋ ಅಪ್ ಮಾಡಬೇಕು ಅನ್ನೋಕ್ಕೋಸ್ಕರ ನಾನು ಈ ಮಿಷಿನ್ನ ಪರ್ಚೇಸ್ ಮಾಡಿದೆ. ಈ ಮಿಷಿನ್ ಪರ್ಚೇಸ್ ಮಾಡಿದ್ಮೇಲೆ ನಾನು ಪಾರ್ಲರಲ್ಲಿ ಬಂದರೆ ಇವಾಗ ಆನ್ ಟೈಮ್ ನಾನು ಆಚೆನೇ ಹೋಗೋದಿಲ್ಲ. ಎನಿ ಟೈಮ್ ಈ ಮಿಷಿನಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ. ಬಟ್ ಮಿಷಿನ್ ತೊಗೊಂಡ್ರು ಅಷ್ಟೇ ನನಗೆ ಯಾವುದೇ ಥರ ಲಾಸ್ ಅಂತ ಆಗಿಲ್ಲ. ಪ್ರತಿಯೊಂದು ಯಾವುದೇ ಬ್ಲೌಸ್ ನೋಡಿದ್ರು, ಯಾಕಂದರೆ ಪಾರ್ಲರ್ ಅಂದರೆ ಹೆಚ್ಚು ಬರೋದು ಲೇಡೀಸೇ ಬರೋದು. ತುಂಬ ಜನ ಲೇಡೀಸೇ ಬರ್ತಾರೆ. ಒಂದು ಬ್ಲೌಸ್ ವರ್ಕ್ ಹಾಕೋದು ನೋಡಿದ್ರೆ ಇಲ್ಲೇ ಬಂದು ಇಲ್ಲೇ ಕೊಡ್ತಾರೆ. ಆಚೆ ಬೇರೆ ಕಡೆ ಉರ್ಕೊಂಡು ಹೋಗೋದ್ರಿಂದ ಇಲ್ಲೇ ಮೇಡಮ್ ಹತ್ರ ಕೊಟ್ಟು ಇಲ್ಲೇ ಮೇಡಮ್ ಹತ್ರನೇ ಮಾಡ್ಸೋಣ, ಅವರೇ ನನಗೆ ಇದು ಮಾಡ್ತಾರೆ ಅಂತ ಪ್ರತಿಯೊಂದಕ್ಕೂ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ನಾನು ಇನ್ಸ್ಟಾಲಿ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ನೋಡಿದೆ. ಆದರೆ ನೋಡಿದಾಗ ನನಗೂ ಒಂಥರ ತೊಗೊಂಡ್ರೆ ನಮಗೂ ಇದು ಆಗುತ್ತಾ ಅಂತ ಥಿಂಕ್ ಮಾಡಿ 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 ಲಾಸ್ಟಲ್ಲಿ ನೋಡೋಣ, ನಾನು ಇದು ಒಂದು ಸತಿ ಕೈ ಹಾಕೋಣ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಧು ಸ್ವಿಂಗ್ ಮಿಷಿನ್ಗೆ ಫಸ್ಟು ಹೋಗಿದೆ. ಅದೇ ಮಿಷಿನೇ ಅಂಗಡಿಗೆ, ಬೇರೆ ಯಾವ ಮಿಷಿನ್ ಅಂಗಡಿಗೂ ನಾನು ಹೋಗಿಲ್ಲ. ಮತ್ತು ಎಲ್ಲೂ ಹೋದರೂ ನಾನು ಇದ್ರ ಬಗ್ಗೆ ನಾನು ಮಾತಾಡಿಲ್ಲ, ಕೇಳೂ ಇಲ್ಲ. ಅವ್ರು ಭರವಸೆ ಕೊಟ್ಟು ಅವ್ರ ಹತ್ರ ಹೋಗಿ ಮೇಡಮ್ ಹತ್ರ, ರೇಖಾ ಮೇಡಮ್ ಏನಿದ್ದಾರೆ, ಆ ರೇಖಾ ಮೇಡಮ್ ನನಗೆ ಇಲ್ಲ ಮೇಡಮ್ ತೊಗೊಳ್ಳಿ, ತುಂಬ ಪ್ರಾಫಿಟ್ ಇದೆ, ತುಂಬ ಇದು ಅರ್ನ್ ಮಾಡ್ಬೋದು ಅಂತ ಅವ್ರು ಯಾವಾಗ ಹೇಳಿದ್ರು ಆವಾಗಲೇ ನಾನು ಆ ಮಿಷಿನ್ಗೆ ಹೋಗಿ ತೊಗೊಂಡು EMI ಲೋನಲ್ಲೇ ನಾನು ಪರ್ಚೇಸ್ ಮಾಡಿ ನಾನು ತೊಗೊಂಡೆ. ಇವಾಗ ನನಗೆ ತುಂಬಾ ಪ್ರಾಫಿಟ್ ಆಗಿದೆ. ಒಳ್ಳೆ ಕಸ್ಟಮರ್ಸ್ ಬರ್ತಾರೆ. ಮತ್ತು ನಾನು ಮಿಷಿನ್ ಹಾಕಿದ್ಮೇಲೆ ಪಾರ್ಲರ್ ನನಗೆ ಇನ್ನೂ ಏನೋ ಬ್ಯೂಟಿ ಪಾರ್ಲರ್ ಇದೆ, ಇವಾಗ ಬೋಟಿಕ್ ಆವರೆಗೂ ಆಗಿದೆ. ಅಂದರೆ ಟರ್ನ್ ಹೆಂಗೆ ಚೇಂಜ್ ಆಗಿದೆ ಅಂದರೆ ನೀವೇ ನೋಡಿ. ನಾನು ಈ ಥರ ಅಚೀವ್ಮೆಂಟ್ ಮಾಡ್ತೀನಿ ಮತ್ತು ಈ ಥರ ಮಿಷಿನ್, ಇಷ್ಟು ದೊಡ್ಡ ಮಿಷಿನ್ ನಾನು ಹಾಕ್ತೀನಿ. ಬಿನಿಪೇಟೆಯಲ್ಲಿ ನೀವೇನಾದರೂ ನಮ್ಮ ಏರಿಯಾದಲ್ಲಿ ಈ ಮಿಷಿನ್ ನೋಡ್ಬಿಟ್ಟು ಎಷ್ಟೊಂದು ಜನ ಬಂದು ಕೇಳ್ಬಿಟ್ಟು ನಾನು ಮಿಷಿನ್ ಏನೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ಫೇಸ್ಬುಕ್ಕಲ್ಲಿ ನೋಡ್ತೀನಿ, ರಿಯಲಾಗಿ ನೋಡ್ತಿರೋದು ನಿಮ್ಮ ಅಂಗಡಿಲೇ ಅಂತ ಅವರೇ ಎಷ್ಟೊಂದು ಜೊತೆ ನಂಗೆ ಬಂದು ಈ ಥರ ರಿವ್ಯೂ ಕೊಡ್ತಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನನ್ನ ತಾಯಿ ತೀರೋಗಿ 4 ವರ್ಷ ಆಯಿತು. ಅವರಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. ಅವ್ರು ನನಗೆ ಬ್ಯಾಕ್ ಬೋನ್ ಥರ ನಮ್ಮ ತಾಯಿ ಇದ್ದರು. ಅದಾದಮೇಲೆ ನಾನು ಹೇಳಿದ್ನಲ್ಲ ಬೇರೆ ಕಡೆ ಎಂಬ್ರಾಯ್ಡ್ರಿ ಕೊಡ್ತಿದ್ದೆ ಅಂತ, ಅಲ್ಲಿಗೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ನಮ್ಮ ತಾಯಿ ಸಪೋರ್ಟ್ ಇತ್ತು. ಯಾವಾಗ ನಾನು ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಎನಿ ಟೈಮ್ ಪಾರ್ಲರಲ್ಲೇ ಇರೋಂಗಾಯಿತು. ಮತ್ತು ನಾನು ಹೋಗಿ ಪರ್ಚೇಸ್ ತೊಗೊಳಕ್ಕಾಗ್ತಿರ್ಲಿಲ್ಲ, ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಒಂದಕ್ಕೋಸ್ಕರ
ನಾನು ಬೇಡ ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಅವಾಗ ಹೋಗಿ ನಾನು ಮಧು ಸಿವಿಂಗಲ್ಲಿ ನಾನು ಈ ಥರ ಎಲ್ಲ ಹೇಳ್ಕೊಂಡು ಮೇಡಮ್ ನನಗೆ ಈ ಥರ ಹಿಂಗಿದೆ ಪ್ರಾಬ್ಲಮ್ ಇದೆ ಈ ಥರ ಎಲ್ಲ ಹಿಂಗಿದೆ ಅಂತ ಹೇಳಿದ್ಮೇಲೆ ಅವರು ಇಲ್ಲ ಮೇಡಮ್ ನಿಮಗೆ ತುಂಬಾ ಇಂಪ್ರೂವ್ ಆಗುತ್ತೆ ನೋಡಿ ತೊಗೊಂಡು ನೋಡಿ ಅಂತ ಅವರು ಹೇಳಿದ್ರು. ಒಂದೇ ಸತಿ ಮೇಡಮ್ ಹತ್ರ ಮಾತಾಡಿದ್ದು. ನೆಕ್ಸ್ಟ್ ಡೇ ನಾನು ಪೇಮೆಂಟ್ಗೆ ಅವ್ರಿಗೆ ಹೋಗಿದ್ದು. ನೆಕ್ಸ್ಟ್ ಡೇ ಹೋಗಿ ಅವ್ರ ಪೇಮೆಂಟ್ಗೆ ನಾನು ತೊಗೊಂಡು ಮೇಡಮ್ ನನಗೆ ಇವತ್ತು ಬುಕ್ ಮಾಡಿಕೊಟ್ಬಿಡಿ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಅನ್ನಿ ಅವ್ರು ನಾನು ಕ್ಯಾಟ್ಲಾಕು ನೋಡಿಲ್ಲ, ನಾನು ಇದು ನೋಡಿಲ್ಲ. ಯಾಕಂದರೆ ಅವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ನಂಬಿಕೆಗೋಸ್ಕರ ನಾನು ಇದು ಮಾಡಿದೆ. ಇವಾಗಲೂ ಅಷ್ಟೇ ಮನೆಯೂ ಹೋಗ್ತೀನಿ ಬರ್ತೀನಿ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಯಾಕಂದರೆ ಹತ್ರ ಅಲ್ವ ಇರೋದು, ಎನಿ ಟೈಮ್ಗೆ ಏನಾದರೂ ಬೇಕು ಅಂದರೆ ಹೋಗ್ತಾರೆ. ಮತ್ತು ಅವರು ಡೆಮೋ ಕೊಡಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಡೆಮೋ ಕೊಟ್ಬಿಟ್ಟು ಹೋದರು. ಮತ್ತು ಏನೇ ಅಂದರು, ನಾನು ಏನೇ ಒಂದು ಫೋನ್ ಮಾಡಿದ್ರು ಮೇಡಮ್ ಈ ಥರ ಡಿಸೈನ್ ಬೇಕು ಮತ್ತು ಈ ಥರ ಇದು ಬೇಕು ಅಂತಂದಿಗೆ ಆನ್ ಟೈಮ್ಗೆ ನಮಗೆ ಇದು ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಮತ್ತು ಆನ್ ಟೈಮ್ಗೆ ಇವಾಗ ಮೇಡಮ್ ಇದು ಬರ್ತಾ ಇಲ್ಲ ಮೇಡಮ್ ನಮ್ಗೆ ಇದು ಈ ಥರ ಬರ್ತಾ ಇಲ್ಲ ಇದು ಮಾಡಿಕೊಡಿ ಅಂದರೆ ವೀಡಿಯೋ ಕಾಲ್ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಡ್ತಾರೆ. ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ. ಮತ್ತು ಮದ್ದು ಸೇವಿಂಗು ಅಷ್ಟೇ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಮೊನ್ನೆನೂ ಒಂದು ಶಿಂಗಾರ್ದು ಜಿಗ್ಜಾಗ್ ಮಿಷಿನ್ ತೊಗೊಂಡೆ ಆಲ್ಮೋಸ್ಟ್. ಆಮೇಲೆ ನಮ್ಮ ಸ್ಟೂಡೆಂಟ್ಗೂ ಒಂದು ತಕ್ಕೊಟ್ಟೆ ಅವ್ರಿಗೆ. ತುಂಬಾ ಚೆನ್ನಾಗಿದೆ ಮಧು ಸೇವಿಂಗು. ನನಗೆ ಗೊತ್ತು ಈ ಅಂಗಡಿಗೂ ಅಷ್ಟೇ. ನಾನು ಅವ್ರನ್ನ ಕೇಳಿದೆ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಇವನು ಚಿಕ್ಕವನಿದ್ದಾಗ ಅವರೇ ನಮ್ಮ ಮೇಡಮೇ ಕರೆದ್ರು ಕೆಲ್ಸಕ್ಕೆ ಬಾ ಅಂತ. ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಕೆಲ್ಸಕ್ಕೆಲ್ಲ ಬೇಡ ಇಟ್ಕೊಳ್ಳಿಂಗಿದ್ರೆ ಸ್ವಂತ ಇಟ್ಕೊಂಡ್ರು. ಸ್ವಂತ ಇಟ್ಕೊಂಡೆ. ಸ್ವಂತದಲ್ಲೇ ನಾನು ಇದು ಮಾಡ್ಕೊಂಡು ಹೋದೆ. ಮಿಷಿನ್ ಕೇಳಬೇಕಾದ್ರೆ ಒಂದು ಮಾತು ನಮ್ಮ ಹಸ್ಬೆಂಡ್ನ ಕೇಳಿದೆ, ಈ ಥರ ನೋಡಪ್ಪ ಈ ಥರ ಇದರಲ್ಲಿ ಪ್ರಾಫಿಟ್ ಇದೆ, ನನ್ನ ಟೈಲರಿಂಗ್ ಇದೆ, ನಾನು ಹೆಂಗೋ ದುಡಿತೀನಿ ಕಷ್ಟಪಟ್ಟು ಅದು ನಾನು ಮಾಡ್ತೀನಿ ಅನ್ನೋಕ್ಕೋಸ್ಕರ ಸರಿ ಆಯಿತು ನೀನು ಮಾಡು ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊಂಡು ಬಂದೆ. ಯಾವ್ದು ಈ ಮಿಷಿನ್ ತೊಗೊಂಡಿದ್ದು? ಹೌದು. ಅಲ್ಲ HSW 5G ಯಾಕೆ ತೊಗೊಂಡ್ರಿ? ಬೇರೆ ಇರಲಿಲ್ವಾ ನಿಮಗೆ? ಅಂದರೆ HSW 5G ಏನು ತೊಗೊಂಡ್ರಿ ಅಂದರೆ ನಂಗೆ ಸರ್ವಿಸು ತೊಗೊಳೋದು ಮುಖ್ಯ ಅಲ್ಲ ಸರ್. ಅದು ಲೈಫ್ ಲಾಂಗ್ ಹೋಗುತ್ತಲ್ಲ, ಲೈಫ್ ಲಾಂಗ್ ಹೋದಾಗ ಅದಕ್ಕೊಂದು ಸರ್ವಿಸ್ ಕೊಡ್ತಾರಲ್ಲ ಸರ್, ಅದು ಮುಖ್ಯ. ಕೊಡ್ತಾರೆ ಚೆನ್ನಾಗಿ ಸರ್ವಿಸ್ ಇವರು? ಹಾಂ ಕೊಡ್ತಾರೆ. ಓಕೆ, ರೆಸ್ಪಾನ್ಸ್ ಮಾಡ್ತಾರೆ. ಇವಾಗ ನಾವು ಬೇರೆ ಕಡೆ, ಯಾಕಂದರೆ ನಾವು ಅವತ್ತಿಂದನೂ ಮಾಗಡಿ ರೋಡ್ ಬಿನಿಪೇಟೆಲ್ಲೇ ಇರೋದು. ನಮ್ಗೆ ಗೊತ್ತಿರೋದು ಮಧು ಸೇವಿಂಗು ಆಯಿತಾ. ಮಧು ಸೇವಿಂಗಲ್ಲಿ ಇಲ್ಲಿ ಆ್ಯಕ್ಚುಲಿ ಹತ್ರ ಒಂದು ನಮಗೆ ಡಿಸ್ಟೆನ್ಸ್ ಹತ್ರ ಇದೆ. ಬೇರೆ ಕಡೆ ನಮಗೆ ಹೋಗೋಕ್ಕಾಗೋದಿಲ್ಲ. ಇವಾಗ ಅಲ್ಲಿ ಹೋಗಬೇಕು, ಫೋನ್ ಮಾಡಬೇಕು, ಅವರು ಸರ್ವಿಸ್ ಇವಾಗ ಒಬ್ರೊಬ್ಬರು ಬಂದು ಕೊಟೇಶನ್ ಇಟ್ಕೊಂಡಿರ್ತಾರೆ. ಅವರು ಹೈದ್ರಾಬಾದಿಂದ ಬರುತ್ತೆ, ಅವ್ರು ಬರೀ ಕಂಪ್ನಿ ಮಾತ್ರ ಇಲ್ಲಿದೆ, ಇಲ್ಲಿ ಸರ್ವಿಸ್ ಸೆಂಟರ್ನೂ ಇದೆ. ಮತ್ತು ಇಲ್ಲಿ ಪ್ರತಿಯೊಂದು ಇಲ್ಲಿ ಏನೇ ಬೇಕು ಅಂದ್ರೆ ಪಾರ್ಟ್ಸ್ ಬೇಕು, ಮತ್ತು ಮಿಷಿನ್ಗೆ ಏನು ಪಾರ್ಟ್ಸ್ ಬೇಕು ಅಂದ್ರೆ ಇಲ್ಲೇ ಕೊಡ್ತಾರೆ. ಮತ್ತು ಮಿಷಿನ್ಗೆ ಏನು ಸರ್ವಿಸ್ ಇದ್ರೂ ಕೊಡ್ತಾರೆ. ಎಲ್ಲ ಸರ್ವಿಸು ನಡೆಯುತ್ತೆ. ಆ ಒಂದು ಸರ್ವಿಸ್ಗೋಸ್ಕರ ನಾನು ಅವ್ರ ಮೇಲೆ ನಂಬಿಕೆ ಇಕ್ಕಿ ನಾನು ಹೋಗಿದ್ದು. ಯಾರು? ಮಧು ಸೇವಿಂಗು. ನೀವು ಮಾಡಿರೋ ಒಂಚೂರು ಡಿಸೈನ್ಸ್ಗಳು ತೋರಿಸಿ ನೋಡಿ ಸರ್. ಇದು ಬಂದು ನೋಡಿ ಈ ಥರ ಮಿಷಿನಲ್ಲಿ ಮ್ಯಾನ್ಯುವಲ್ ಮಿಷಿನ್ ಆಗಿ ನಾವು ಇದನ್ನು ಡಿಸೈನ್ನ ಬರ್ಕೋಬೇಕು. ಮ್ಯಾನ್ಯುವಲ್ ಡಿಸೈನ್ ಮಾಡಬೇಕಾದ್ರೆ ಡಿಸೈನ ಬರ್ಕೊಂಡು ಅದು ಡಿಸೈನ್ನ ಡ್ರಾಯಿಂಗ್ ಮಾಡ್ಕೊಂಡು ನಾವು ಅದನ್ನು ಇದು ಮಾಡಬೇಕು. ಇದು ನಮ್ಮದು ಕಂಪ್ಯೂಟರ್ ಮಿಷಿನ್ ಆದರೆ HSW 5G ಕಂಪ್ಯೂಟರ್ ಮಿಷಿನ್ ಆದರೆ ಎಲ್ಲ ಅಲ್ಲೇ ಪೆನ್ ಡ್ರೈವಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದನ್ನು ನಾವು ಡಿಸೈನು ನೆಕ್ ಬಿಡ್ತು ಏನಿದೆ ಅದು ಸೆಲೆಕ್ಟ್ ಮಾಡಿ. ಬಟ್ ಇಷ್ಟು ಥಿಕ್ನೆಸ್ಸು ನಿಮಗೆ ಮ್ಯಾನ್ಯುವಲ್ ಮಿಷಿನಲ್ಲಿ ಯಾವುದೇ ಇದಾಗಲಿ ಸಿಗೋದಿಲ್ಲ. ಮತ್ತು ಇಷ್ಟು ಫಿನಿಷಿಂಗು ಈ ಥರ ಮಿಷಿನಲ್ಲಿ ಯಾವುದೇ ಥರ ಸಿಗೋದಿಲ್ಲ. ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ ನೋಡಿ, ನಮ್ಗೆ ಯಾವ ಥರ ಬೇಕು ಥಿಕ್ನೆಸ್ ನೋಡಿ, ಮತ್ತು ಅದು ಶೇಪು ಪ್ರತಿಯೊಂದಕ್ಕೂ ನಾವು ಮ್ಯಾನ್ಯುವಲ್ ಮಾಡೋಕೆ ಹೋಗ್ತೀವಿ ಅಂದರೆ ಅದು ಮ್ಯಾನ್ಯುವಲ್ ಬರೋಲ್ಲ ಸರ್, ಎಷ್ಟೇ ಮಾಡಿದ್ರು. ಇದೆಲ್ಲ ಈ ಮಿಷಿನಲ್ಲೇ ಹಾಕಿರೋದಲ್ವಾ? ಹೌದು ಸರ್, ಇದೆಲ್ಲ HSW 5G ಮಿಷಿನಲ್ಲೇ ಆಗಿರೋದು. ಮತ್ತು ಇವಾಗ ಪ್ರತಿಯೊಬ್ಬರು ನನಗೆ ಡಿಸೈನ್ಸ್ ಕೇಳ್ತಾರೆ, ಕ್ಯಾಟ್ಲಾಗ್ ಡಿಸೈನ್ ಕೇಳ್ತಾರೆ. ಮತ್ತು ಇವಾಗ ಫೋಟೋಸ್ ನೋಡ್ತಾರೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡಿ ನನಗೆ ಈ ಥರ ಡಿಸೈನ್ ಬೇಕು, ಈ ಥರ ಡಿಸೈನ್ ಬೇಕು ಅಂತ ಕೇಳ್ತಾರೆ. ಇದೇ ಥರ ಡಿಸೈನಲ್ಲಿ ನಾವು ಏನು ಮಾಡ್ತೀವಿ, ಕೋಡಿಂಗ್ ಮಾಡ್ಕೊಂಡು ಇದಲ್ಲಿ ಮಾಡಿದ್ರೆ ಇದನ್ನು ಎಷ್ಟು ಜನ ತೊಗೊತಾರೆ ಅಂದರೆ, ಮೇಡಮ್ ನನಗೆ ಇದೇ ಥರ ಡಿಸೈನ್ಗೆ ಕಾಲೇಜ್ ಹುಡುಗಿಯರು ಬರ್ತಾರೆ, ಅವರು ತೊಗೊತಾರೆ. ಮತ್ತು ಲೇಡೀಸ್ ಬರ್ತಾರೆ, ನನಗೆ ಈ ಥರ ಪ್ಯಾಟ್ರನ್ ಬೇಕು ಅಂತ ಅವರೇ ಫೋಟೋ ನೋಡಿ ಕೊಡ್ತಾರೆ. ನೋಡಿ ಇದು ಸ್ಕ್ಯಾಲಪ್ ಡಿಸೈನು, ಕಟ್ ವರ್ಕ್ ಡಿಸೈನ್ ಇದೆ ಮೇಡಮ್. ಹಾಂ ಓಕೆ, ಇದು ಸ್ಕ್ಯಾಲಪ್ಪು ಮತ್ತು ಕಟ್ ವರ್ಕ್ ಡಿಸೈನು. ಇವಾಗ ಜಾಸ್ತಿ ಓಡ್ತಿರೋದು ಸ್ಕ್ಯಾಲಪ್ಪು ಮತ್ತು ಕಟ್ ವರ್ಕ್ ಡಿಸೈನು. ಅದರಲ್ಲೂ ನಾವು ಅಷ್ಟೇ 5Gಯಲ್ಲೂ ಮಾಡ್ಬೋದು, HSW 5G ಮಿಷಿನಲ್ಲೂ ಮಾಡ್ಬೋದು. ಹಾಂ, ಮತ್ತು ಇದು ಥಿಕ್ನೆಸ್ ನೋಡಿ ಹೆಂಗಿದೆ, ಥಿಕ್ನೆಸ್ ನೋಡಿ. ಓಕೆ, ಇದು 5G ಮಿಷಿನಲ್ಲೇ ಮಾಡಿರೋದು? ಹೌದು, 5G ಮಿಷಿನಲ್ಲೇ ಮಾಡಿರೋದು. HSW ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಮೇಡಮ್? ಹೌದು ಸರ್. ಫಿನಿಶಿಂಗ್ ಅಂತೂ ನೀಟಾಗಿದೆ ಮೇಡಮ್. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಸರ್. ಮತ್ತು ಥಿಕ್ನೆಸ್ ಸರ್, ನೀವು ಮ್ಯಾನ್ಯುವಲ್ ನೀವು ಮಾಡ್ತೀವಿ ಅಂದರೆ ಇಷ್ಟು ಥಿಕ್ನೆಸ್ ಬರಲ್ಲ ಸರ್, ಬರಲ್ಲ. ಬೇಕಾದ್ರೆ ಇದ್ರಲ್ಲಿ ನಾವು ಸ್ಕಿಪ್ ಮಾಡಿ ಚೈನ್ ಬಿಟ್ ಆಗಲಿ ಗೋಲ್ಡ್ ಬಿಟ್ ಆಗಲಿ ಮಾಡ್ಕೋಬೇಕು ಅಂದ್ರೂ ಅವ್ರು ಕೇಳ್ತಾರೆ, ಈ ಥರ ಚೈನ್ ಬೇಕು ಅಂದರೆ ಸೇಮ್ ಅದರಲ್ಲೂ ನಾವು ಚೈನ್ ಬಿಟ್ಟು ಹಾಕ್ಕೋಬೋದು. ಓಕೆ, ಹಾಂ ನೋಡಿ ಸರ್, ಇದು ಕ್ಯಾಟ್ಲಾಗ್ ಡಿಸೈನು. ಇದು ಕಸ್ಟಮರೇ ಪ್ರಿಫರ್ ಮಾಡಿರೋದು. ಇದು ಹಾಂ, ಇದನ್ನು ನಾವು ಕೋಡಿಂಗ್ ಮಾಡ್ಕೊಂಡು
ಮೇಡಮ್ ಫೋನ್ ಮಾಡ್ಬಿಟ್ಟು ಮೇಡಮ್ ನಮ್ಗೆ ಈ ಥರ ಬೇಕು, ಈ ಥರ ಮಾಡಿಕೊಡಿ ಅಂದಾಗ ಈ ಥರ ಸೇಮ್ ಅವ್ರ ಡಿಸೈನ್. ಇದು ಬಂದು ಸ್ಲೀವ್ಸಿಗೆ ಬರುತ್ತೆ ಸರ್. ನೋಡಿ ಸರ್, ಇದು ಬಂದು ಬ್ಯಾಕ್, ಬೋಟ್ ನೆಕ್ ಬಂದು ಬ್ಯಾಕ್ ಬರುತ್ತೆ. ಹಾಂ, ಮತ್ತು ಇದಕ್ಕೆ ನೋಡಿ ಥ್ರೆಡ್ ವರ್ಕ್ ಆಗಲಿ ಥ್ರೆಡ್ ವರ್ಕು ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ನೋಡಿ ಚೈನ್ ಬಿಟ್ ಕೊಟ್ಟಿದ್ದೀನಿ, ಮತ್ತು ಸ್ಟೋನ್ಸ್ ಹಾಕಿದ್ದೀನಿ. ಅವ್ರು ಹೆಂಗೆ ಕೇಳ್ತಾರೋ ಆ ಟೈಪಲ್ಲೇ ನಾವು ಮಾಡಿಬಿಟ್ಟು ಕೊಡ್ತೀವಿ. ನೋಡಿ ಸರ್, ನಾವು ಫೋಟೋ ಫ್ರೇಮ್ ಅಂತ ಹೇಳ್ತಾರೆ, ಇದೆಲ್ಲ ಫೋಟೋ ಫ್ರೇಮ್ ಸಹ ನೀವು ಮಾಡ್ಬೋದು. ದೇವ್ರಗಳು ಫೋಟೋ ಮಾಡ್ಬೋದು. ನಮ್ಗೆ ಯಾವ ಥರ ದೇವ್ರು ಬೇಕೋ ಆ ಥರ ದೇವ್ರದ್ದು ಇದು ಮಾಡ್ಬೋದು. ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ, ಅದಕ್ಕೆ ನೋಡಿ ನಾನು ಇದನ್ನ ಮಾಡಿದ್ದೀನಿ. ಅದ್ರಲ್ಲಿ ನೋಡಿ ಸರ್ ಫಿನಿಶಿಂಗ್ ನೋಡಿ. ಹಾಂ, ತುಂಬ ಚೆನ್ನಾಗಿದೆ. ಹಾಂ, ಎಲ್ಲ ಥರ ಫೋಟೋ ಫ್ರೇಮು ಮಾಡ್ಬೋದು, ಮತ್ತು ಕ್ಯಾಪ್ ಡಿಸೈನ್ಸ್ ಮಾಡ್ಬೋದು, ಲೋಗೋ ಹಾಕ್ಬೋದು, ಪ್ರತಿಯೊಂದನ್ನು ನಾವು ಇದರಲ್ಲಿ ಮಾಡ್ಬೋದು. ನೋಡಿ ಇಷ್ಟೊತ್ತು ಸಿಂಪಲ್ ತೋರಿಸಿದೆ, ಇವಾಗ ಗ್ರ್ಯಾಂಡ್ ಡಿಸೈನು. ಹಾಂ, ಗ್ರ್ಯಾಂಡ್ ಡಿಸೈನ್ ನೋಡಿ ಸರ್ ಹೆಂಗೆ ಫಿನಿಶಿಂಗ್ ಇದೆ. ನಾವು ಇದನ್ನೇ ನಾವು ಮ್ಯಾನ್ಯಲ್ ಮಾಡೋಕೆ ಹೋದರೆ ಇದಕ್ಕೆ ಡ್ರಾಯಿಂಗ್ಸ್ ಹಾಕೋಬೇಕು, ಡ್ರಾಯಿಂಗ್ ಆಗಿ ಕಲರ್ ನೋಡಬೇಕು, ಮತ್ತು ಒಂದು ಕಲರು ಇವಾಗ ಒಂದು ಕಲರ್ನ ನಾವು ತೊಗೊಂಡೆ ಇನ್ನೊಂದು ಕಲರ್ ಚೇಂಜ್ ಮಾಡಬೇಕು. ಬಟ್ ಇದರಲ್ಲಿ 12 ನೀಡಲ್ಸ್ ಇರೋದಕ್ಕೆ ನಮಗೆಲ್ಲ ಜರಿನೂ ಅದರಲ್ಲೇ ಬರುತ್ತೆ, ಮತ್ತು ಥ್ರೆಡ್ಡು ಅದರಲ್ಲೇ ಹಾಕ್ಬೋದು. ನಮ್ಗೆ ಯಾವ ನಂಬರ್ ಬೇಕು ಅಂದ್ರೆ ಆ ನಂಬರ್ ಹಾಕಿ ಇಮಿಡಿಯೇಟಾಗಿ ಟಕ್ ಅಂತ ಮಾಡ್ಕೋಬೋದು. ಈಗ ಮ್ಯಾನ್ಯುವಲ್ ಮಿಷಿನ್ ಆದರೆ ಏನಾಗುತ್ತೆ, ಜರಿ ಆಗಿದ ತಕ್ಷಣ ತಿರ್ಗಾ ಇನ್ನೊಂದು ಥ್ರೆಡ್ ಹಾಕ್ಬೇಕು, ತಿರ್ಗಾ ಅದಾಗಿದ ತಕ್ಷಣ ವೈಟ್ ಕಲರ್ ಇನ್ನೊಂದು ಥ್ರೆಡ್ ಹಾಕ್ಬೇಕು. ಹಾಕಿ 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 ಏನಾಗುತ್ತೆ, ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಇದು HSW 5G ಮಿಷಿನ್ ತೊಗೊಂಡಾಗಿಂದ ಎಲ್ಲ 12 ನೀಡಲ್ಸ್ ಇರುತ್ತಲ್ಲ, ನಮ್ಗೆ ಇವಾಗ ವೈಟ್ ಬೇಕಂದ್ರೆ ವೈಟ್ ಹಾಕ್ಬೋದು, ಜರಿ ಯಾವ ಜರಿ ಬೇಕು ಆ ಜರಿ ಹಾಕೊಂಡು ಅದರಲ್ಲೇ ನಾವು ನೀಡಲ್ ತೊಗೊಂಡು ನೀಡಲ್ ಸಪೋರ್ಟ್ ತೊಗೊಂಡು ಇದೇನಿದೆ ಅದು ಮ್ಯಾನ್ಯುವಲಲ್ಲಿ ಕಂಪ್ಯೂಟರ್ ಏನಿದೆ ಅದು ನೀಡಲ್ ಕೊಟ್ಟಿರ್ತಾರೆ, ಅದೇ ಆ ಡಿಸೈನ್ಗೆ ಅದನ್ನ ನಾವು ಕಲರ್ಸ್ ಸೆಟ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದೇ ಓಡ್ತಾ ಇರುತ್ತೆ. ನಾವೇನು ಚೇಂಜ್ ಮಾಡೋದೇ ಬೇಕಿಲ್ಲ. ಅದೇನಂದ್ರೆ ಅದು ಒಂದೇ ಒಂದು ಕರೆಯೋದು ಅಂದರೆ ಕಟ್ಟಾಗಿದೆ ಬನ್ನಿಮಾ ಅಂತ ಅಂದ್ಬಿಟ್ಟು ಅದೊಂದು ಕರೀತದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ನೀವು ಹಾಕ್ಬಿಟ್ಟು 10 ನಿಮಿಷ ಮನೆಗೆ ಹೋಗೋದು ರೆಸ್ಟ್ ಮಾಡ್ಕೊಬರ್ಬೋದು. ಹಾಂ, ಇರೋ ಒಂದು 5 ನಿಮಿಷ ಹಾಕ್ಬಿಟ್ಟು ಹೋಗಿದ್ದೀನಿ, ಕಾಫಿ ಕುಡ್ಬಿಟ್ಟು ಹೋಗೋಣ, ಇಲ್ಲ ಊಟ ಮಾಡ್ಕೊಂಡು ಕಸ್ಟಮರ್ಸ್ ಇರ್ತಾರೆ, ಇಲ್ಲೂ ಇರ್ತೀವಿ, ಕಸ್ಟಮರ್ ಬಂದ್ಬಿಡ್ತಾರೆ, ಅವ್ರು ಬರೋಕ್ಕೆ ಮುಂಚೆ ಊಟ ಮಾಡ್ಕೊಂಬರೋಣ ಅಂತ ಹಾಕ್ಬಿಟ್ಟು ಹೋಗ್ತೀನಿ. ಬರೋ ಅಷ್ಟಕ್ಕೆ ಅದು ಫಿನಿಶ್ ಹಾಕಿ ಕುಂತಿರುತ್ತೆ ಸರ್. ತಿರ್ಗಾ ಬಂದು ನಾನು ಆಮೇಲೆ ಬೇರೆ ಹಾಕ್ಕೊತೀನಿ. ನಾನು ಮಿಷಿನ್ ತೊಗೊಂಡ್ಮೇಲೆ ತುಂಬಾ ಥ್ಯಾಂಕ್ಸ್ಫುಲ್ಲು ರೇಖಾ ಮೇಡಮ್ಗೆ, ಮದ್ದು ಸೇವಿಂಗ್ ಮಿಷಿನ್ಗೆ, ಸೆಂಟರ್ಗೆ ತುಂಬಾ ಥ್ಯಾಂಕ್ಸ್. ಇವಾಗ ಮೇಡಮು ಸ್ಯಾರಿನೂ ಕೊಟ್ಟು ಕಳಿಸಿದ್ದಾರೆ, ನಂಗೆ ತುಂಬಾ ಥ್ಯಾಂಕ್ಸ್ ಆಗಿದೆ. HSW 5G ಮಿಷಿನ್ ಬಂದಾಗಿಂದ ನಂಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ತುಂಬಾ ಖುಷಿಯಾಗಿದ್ದೀನಿ ನಾನು ನನ್ನ ಲೈಫಲ್ಲಿ. ಆಮೇಲೆ ಅದು ತೊಗೊಂಡ್ಮೇಲೆ ತುಂಬಾ ಪ್ರಾಫಿಟ್ ಆಗಿದೆ. ಥ್ಯಾಂಕ್ ಯು ಫಾರ್ HSW 5G ಮಿಷಿನ್ಗೆ. ನೋಡಿ, ಪಾರ್ಲರ್ ಇಟ್ಕೊಂಡವರು ಪಾರ್ಲರಲ್ಲಿ ವರ್ಕು ಮಾಡ್ಬೋದು, ಕಸ್ಟಮರ್ನು ಅಟೆಂಡ್ ಮಾಡ್ಬೋದು. ಅದ್ರ ಜೊತೆಗೆ HSW 5G ಮಿಷಿನ್ ಹಾಕೊಂಡ್ರೆ ಅದ್ರ ಜೊತೆ ವರ್ಕೂ ಮಾಡ್ಕೊಬೋದು. 2 in 1 ಆಗಿ ಕೆಲಸನೂ ಆಗುತ್ತೆ. ಮತ್ತು ಇದ್ರ ಜೊತೆ ನಿಮಗೆ ಇದೂ ಪ್ರಾಫಿಟ್ ಬರುತ್ತೆ, ಇದೂ ಪ್ರಾಫಿಟ್ ಬರುತ್ತೆ. ಮತ್ತು ಈ ಲೇಡೀಸ್ ಎಲ್ಲ ಬರ್ತಾರೆ, ಕಸ್ಟಮರ್ಸ್ ಕೊಟ್ಟಾಗ ಈ ಕಡೆ ನೋಡಿ ಅವರು ಬ್ಲೌಸಸ್ ಎಲ್ಲ ಕೊಟ್ಟು ವರ್ಕೆಲ್ಲ ಹಾಕ್ಸ್ಕೊಂಡು 2 in 1 ಆಗಿ ಪ್ರಾಫಿಟು ಆಗುತ್ತೆ.